ಸೊ ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಎಲ್ಲಿ ಬಂದಿದ್ದೀನಿ ಅಂದರೆ ನಿಮ್ಗೆ ಹೇಳೋದು ಬೇಡ, ನೀವೇ ನೋಡಿ. ನಾನಿವತ್ತು ಎಲ್ಲಿ ಬಂದಿದ್ದೀನಿ ಅಂದರೆ ನಮ್ಮ ತೋಟ ಹತ್ರ ಬಂದಿದ್ದೀನಿ. ಸೊ ನಾವು ಬೆಳ್ಳಿ ಬೀನ್ಸ್ ಅನ್ನೋ ಒಂದು ಬೆಳೆ ಹಾಕಿದ್ದೀವಿ. ಸೊ ಇದ್ರ ಬಗ್ಗೆ ಕ್ಲಿಯರಾಗಿ ಹೇಳ್ತೀನಿ ಮತ್ತು ಮಸ್ತಾಗಿ ಹೇಳ್ತೀನಿ. ಈ ವಿಡಿಯೋ ಕೊನೆವರೆಗೂ ನೋಡಿ. ಸೊ ಗೈಸ್, ಈ ಗಿಡ ಏನು ನೋಡ್ತಿದ್ದೀರಾ, ಇದನ್ನು ಬೆಳ್ಳಿ ಬೀನ್ಸ್ ಅಂತಾರೆ, ಹಾಗೆ ಇದನ್ನು ಕರಿ ಬೀನ್ಸ್ ಅಂತ ಸಹ ಕರೀತಾರೆ. ಇದು ನೋಡಿ ಸುಮಾರು 20 ದಿನ ಆಗಿದೆ. ಇದು ಕಾಯೆಲ್ಲ ಬಿಡೋಷ್ಟರಲ್ಲಿ, ಗಿಡ ಬೆಳೆಯೋಷ್ಟರಲ್ಲಿ ಎಲ್ಲ ಒಂದು 40 ದಿನ ಆಗುತ್ತೆ. ಹತ್ರ ಒಂದು 2.5 ತಿಂಗಳು 3 ತಿಂಗಳಾಗುತ್ತೆ. ಇವತ್ತು ನಮ್ಮ ತೋಟದಲ್ಲಿ ಕೂಲಿಯವ್ರು ಬಂದವರು ಗೈಸ್, ಅಂದರೆ ರೈತರು. ಏನಕ್ಕಂದರೆ ಇದನ್ನು ಬೆಡ್ ಹಾಕೋಕ್ಕೆ, ಗೊಬ್ಬರ ಹಾಕಿ ಅದ್ರ ಮೇಲೆ ಬೆಡ್ ಹಾಕೋಕ್ಕೆ ಗೈಸ್. ಸೊ ಯಾವ ಗೊಬ್ಬರ ಅಂತ ತೋರಿಸ್ತೀನಿ ಬನ್ನಿ. ನೋಡಿ ಗೈಸ್, ಇದೆ ಶ್ರೀ ಸಮೃದ್ಧಿ ಬಯೋಗೋಲ್ಡ್ ಅಂತ. ಇದನ್ನು ಏನಕ್ಕೆ ಯೂಸ್ ಮಾಡ್ತಾರಂದರೆ ಗಿಡದಲ್ಲಿ ಯಾವುದೇ ರೀತಿ ಒಂದು ಹುಳು ಬರದೇ ಇರಲಿ ಅಂತ, ಮತ್ತು ಯಾವುದೇ ರೀತಿ ಕಸ ಸ್ವಲ್ಪ ಕಡಿಮೆ ಅವಾಯ್ಡ್ ಮಾಡುತ್ತೆ ಅಂತ. ಮತ್ತು ಇನ್ನೊಂದಿದೆ, ಬನ್ನಿ ತೋರಿಸಿ. ನೋಡಿ ಗೈಸ್, ಇದೆ ಇನ್ನೊಂದು ಗೊಬ್ಬರ. ಇದು ಈ ಗೊಬ್ಬರನ ಏನಕ್ಕೆ ಯೂಸ್ ಮಾಡ್ತಾರಂದರೆ ಗಿಡ ಚೆನ್ನಾಗಿ ಡೆವಲಪ್ಮೆಂಟ್ ಆಗಲಿ ಮತ್ತು ಚೆನ್ನಾಗಿ ಕಾಯಿ ಬಿಡಲಿ ಅಂತ ಇದನ್ನು ಯೂಸ್ ಮಾಡ್ತಾರೆ. ಕೆಲಸದವರೆಲ್ಲ ಪಾಪ ಊಟ ತಿನ್ನೋಕೆ ಬರ್ತಿದ್ದಾರೆ. ಇವತ್ತು ಲೇಟ್ ಆಗೋಯ್ತು ಊಟಕ್ಕೆ. ನೋಡಿ ಗೈಸ್, ಪಾಪ ಕೆಲಸ ಮಾಡಿ ಊಟ ತಿಂತಿದ್ದವರೆಲ್ಲ ಅಲ್ಲಿ ಕೂತ್ಕೊಂಡು. ಅವ್ರಿಗೇನಂದರೆ ಖುಷಿ, ಅವ್ರು ಬೆಳೆದಿರೋ ನೆಲದಲ್ಲೇ ಅವರು ಕೂತ್ಕೊಂಡು ಒಂದು ಊಟ ಮಾಡಿದ್ರೆ ಏನೋ ಒಂಥರ ಖುಷಿ ಅವ್ರಿಗೆ. ಈ ವಿಡಿಯೋ ಯಾರ್ಯಾರೆಲ್ಲ ನೋಡ್ತಿದ್ದೀರೋ ಅವ್ರಿಗೆಲ್ಲ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನೀವು 3 ಹೊತ್ತು ನೆಮ್ಮದಿಯಾಗಿ ಊಟ ತಿನ್ಕೊಂಡು ಮನೇಲಿದ್ದೀರಾ, ಆದರೆ ಇದಕ್ಕೆಲ್ಲ ಕಾರಣ ಇರಲಿ ರೈತರು. ಸೊ ಆದರೆ ಸ್ವಲ್ಪ ಜನ ಇರ್ತಾರೆ, IT ಕಂಪ್ನಿಗೆ ಹೋಗೋರು, ಬೆಳಗ್ಗೆ 8 ಗಂಟೆಗೆ ಹೋಗಿ ಸಂಜೆ 5 ಗಂಟೆಗೆ ಬಂದು ಏನೋ ಒಂಥರ ದೊಡ್ಡದಾಗಿ ಸಾಧನೆ ಮಾಡಿದ್ದೀನಿ ಅಂತ ಹೇಳ್ತಾರೆ. ಆದರೆ ಗೈಸ್, ನಿಮ್ಮದೆಲ್ಲ ನಿಜವಾದ ಸಾಧನೆ ಅಂದರೆ ರೈತರದು. ಇವರು ಬಿಸಿಲಲ್ಲದೆ ಮಳೆ ಅಲ್ಲದೆ 3 ತಿಂಗಳು ಅವರು ಬೆಳೆನ ಕಾಪಾಡ್ಕೊಂಡು ಬರ್ತಾರೆ. ಆದರೆ 3 ತಿಂಗಳಾದಮೇಲೆ ಅವರು ಬೆಳೆನ ಮಾರಕ್ಕಂತ ಹೋದರೆ ಆದರೆ ಅಲ್ಲಿ ರೇಟ್ ಇರಲ್ಲ. ಸೊ ಇದನ್ನು ನೋಡಿಕೊಂಡು ಸುಮಾರಷ್ಟು ಜನ ರೈತರು ಸೂಸೈಡ್ ಮಾಡ್ಕೊತಾರೆ. ಸೊ ನೀವು ಮೈನು ಯಾರಿಗೆ ರೆಸ್ಪೆಕ್ಟ್ ಕೊಟ್ಟಿರೋ ಅಂದರೂ ರೈತರಿಗಂತೂ ರೆಸ್ಪೆಕ್ಟ್ ಕೊಡಲೇಬೇಕು. ಯಾಕಂದರೆ ಅವರಿದ್ರೇ ಗೈಸ್ ಊಟ. ಸೌಂಡ್ ಮಾತ್ರ ಮಸ್ತಾಗಿ ಬರ್ತಿದೆ. ಹೊಟ್ಟೋಯ್ತು ಗೈಸ್, 1 ಸೆಕೆಂಡ್ಗೆ ಸೌಂಡ್ ಮಾತ್ರ ಸೈಕಾಗಿ ಬಂತು. ಸೊ ಮನೆಯಿಂದ ಜ್ಯೂಸ್ ಬೇರೆ ತರಿಸಿದ್ದಾರೆ. ಸೊ ನಮ್ಮ ರೈತರೆಲ್ಲ ಬಿಸಿಲಲ್ಲಿ ತುಂಬ ಕಷ್ಟ ಬೀಳ್ತಿದ್ದಾರೆ. ಸೊ ಗೈಸ್, ಈಗ ತಾನೇ ಮನೆಯಿಂದ ಜ್ಯೂಸ್ ತಂದುಕೊಟ್ರು, ಮೆರಿಂಡ. ಸೊ ಈಗ ತಾನೇ ಕುಡಿದ್ಬಿಟ್ಟು ಗಾಡಿ ಎತ್ಕೊಂಡು ಅಲ್ಲಿ ಗೊಬ್ಬರ ಎತ್ಕೊಂಬರ್ಬೇಕು ಗೈಸ್ ಹೋಗ್ಬಿಟ್ಟು. ಸೊ ಇಲ್ಲಿಂದ ಅಲ್ಲಿ ಅಷ್ಟು ದೂರ ಎತ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಗಾಡಿಯಲ್ಲೇ ಸಾಗಿಸ್ತೀವಿ. ನೋಡಿ, ಗೊಬ್ಬರನ ಎತ್ತು ಗಾಡಿಯಲ್ಲಿ ಎತ್ಕೊಂಡು ಹೋಗಲ್ಲ, ಹಾಕ್ಬಿಟ್ಟು ಬೇರೆ ಕೆಲಸ ಏನಾದರೂ ಇದ್ರೆ ನೋಡಬೇಕು ಗೈಸ್. ಇವರಲ್ಲಿ ನಿಮಗೆ ಕೆರೆ ತೋರಿಸ್ತೀನಿ, ಬನ್ನಿ ಗೈಸ್ ಹೋಗೋಣ ಕೆರೆ. ಗೈಸ್, ಇದೆ ಕೆರೆ. ಇವರು ಇಲ್ಲಿ ಕೆಲಸ ಮಾಡೋಕ್ಕೆ ಬಂದಿರೋದು. ಎ ಫಾರ್ಮರ್ ಅಂತ ಎಷ್ಟು ಗತ್ತಾಗಿ ಹಾಕ್ಕೊಂಡಿದ್ದಾರೆ ನೋಡಿ ಗೈಸ್. ಇದು ಫಾರ್ಮರ್ ಗತ್ತಂದರೆ. ಎಲ್ಲ ಫಾರ್ಮರ್ಸ್ಗೆ ಸಪೋರ್ಟ್ ಮಾಡಿ ಗೈಸ್. ಈಗ ತಾನೇ ಮನೆ ಹತ್ರ ಬಂದೆ, ಫ್ರೆಶ್ ಅಪ್ ಆಗಿ ಊಟ ತಿಂದ್ಬಿಟ್ಟು ಹಾಗೆ ಅವರು ಕೆಲಸದವರೆಲ್ಲ ಹೋದರು ಮನೆಗೆ. ಸೊ ಗೈಸ್, ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಏನಾದರೂ ಮಿಸ್ಟೇಕ್ ಇದ್ದರೆ ಕಮೆಂಟ್ ಮಾಡಿ. ಸೊ ಎಲ್ಲರಿಗೂ ಹ್ಯಾವ್ ಎ ಗ್ರೇಟ್ ಡೇ ಗೈಸ್. ಬೈ ಗೈಸ್.